ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಯೋಗಾಭ್ಯಾಸ ಮಾಡೋಣ ಓವರ್ ಥಿಂಕಿಂಗ್ ಅಂತ ಅಂದರೆ ಅತಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದು. ಈ ಒಂದು ಓವರ್ ಅಂತ ಅಂದರೆ ಜಾಸ್ತಿ, ಥಿಂಕಿಂಗ್ ಅಂತ ಅಂದರೆ ಯೋಚನೆ ಮಾಡೋದು. ನಾವು ಯಾವುದೇ ಒಂದು ಪ್ರಾಬ್ಲಮ್ ಆಗಲಿ, ನಮ್ಮ ಲೈಫಲ್ಲಿ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಆಗಲಿ, ನಮ್ಮ ಕೆರಿಯರ್ ರಿಲೇಟೆಡ್ ಪ್ರಾಬ್ಲಮ್ ಆಗಲಿ, ಅದನ್ನು ಸಾಲ್ವ್ ಮಾಡೋದು ಯೋಚನೆ ಮಾಡಿಬಿಟ್ಟೆ. ಬಟ್ ಈ ಒಂದು ಯೋಚನೆ ಮಾಡೋದು ಅತಿ ಆದರೆ ಏನಾಗುತ್ತೆ, ಇದನ್ನು ಓವರ್ ಥಿಂಕಿಂಗ್ ಅಂತ ಹೇಳಿ ಕರೀತಾರೆ. ಈ ಒಂದು ಓವರ್ ಥಿಂಕಿಂಗ್ ಏನಿದೆ ಅಲ್ಲ, ಇದು ನಮ್ಮ ಒಂದು ಆರೋಗ್ಯದ ಮೇಲೆ ಡೆಫಿನೆಟಾಗಿ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಹೇಗೆ ಅಂತ ಅಂದರೆ, ನಮ್ಮ ಒಂದು ನಿದ್ದೆ ಏನಿದೆ ಅಲ್ಲ, ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ಬೋದು, ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಬರಲಿಲ್ದಂಗೆ ಆಗ್ಬೋದು. ಸೊ ಈ ಒಂದು ರಿಪೀಟೆಡ್ ಸಿಚುಯೇಷನ್ ಏನಿದೆ ಅಲ್ಲ, ಒಂದು ಸಿಚುಯೇಷನ್ ಬಗ್ಗೆ ರಿಪೀಟೆಡ್ ಆಗಿ ಬರ್ತಾ ಇರೋದು, ಅದು ಒಂದು ದಿನ ಇರೋದಿಲ್ಲ. ಸೊ ದೀರ್ಘಾವಧಿ ತನಕ ಅಂದರೆ ಲಾಂಗ್ ಡೇಸ್, ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಒಂದು ತಿಂಗ್ಳುಗಟ್ಟಲೆ ಏನಾಗುತ್ತೆ, ಇದು ಥಾಟ್ಸ್ಗಳು ನಮಗೆ ಬರ್ತಾನೆ ಇರುತ್ತೆ. ಮತ್ತು ಆ ಒಂದು ಸಿಚುಯೇಷನ್ ಬಗ್ಗೆ ನಾವು ನೆಗೆಟಿವ್ ಆಗಿ ನಾವು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಒಂದು ಪ್ರಾಬ್ಲಮ್ ಏನಿದೆ ಅಲ್ಲ, ಇದನ್ನು ನಾವು ಆರಾಮಾಗಿ ಯೋಗಾಭ್ಯಾಸದಿಂದ ನಾವು ಸಾಲ್ವ್ ಮಾಡ್ಬೋದು. ಏಕೆಂದರೆ ಯೋಗಸ್ಯ ಚಿತ್ತವೃತ್ತಿ ನಿವೃತ್ತಃ ಅಂತೇಳಿ, ಅಂದರೆ ನಮ್ಮ ಒಂದು ಮೈಂಡ್ ಏನಿದೆ ಅಲ್ಲ, ಚಿತ್ತ ಏನಿದೆ ಅಲ್ಲ, ಇದನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ಕೆಪಾಸಿಟಿ ಏನಿದೆ ಅಲ್ಲ, ಇದು ಯೋಗಾಭ್ಯಾಸದಿಂದ ಬರುತ್ತೆ. ಸೊ ನಮ್ಮ ಒಂದು ಮೈಂಡ್ ಏನಿದೆ ಅಲ್ಲ, ಅದು ನಿಯಂತ್ರಣದಲ್ಲಿ ಬರೋದಕ್ಕೋಸ್ಕರ ಈ ಒಂದು ಯೋಗಾಭ್ಯಾಸನ ನೀವು ಡೆಫಿನೆಟಾಗಿ ಈ ಒಂದು ಓವರ್ ಥಿಂಕಿಂಗ್ ಯಾರು ಮಾಡ್ತೀರಾ, ಇದನ್ನು ನೀವು ಟ್ರೈ ಮಾಡಿ. ನಿಮಗೆ ಡೆಫಿನೆಟಾಗಿ ಈ ಒಂದು ಸಿಚುವೇಷನಿಂದ ನೀವು ಹೊರಬರಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಒಂದು ಯೋಗಾಭ್ಯಾಸನ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಯೋಗಾಭ್ಯಾಸ ಮಾಡಬೇಕು ಅಂತ ಹೇಳಿ ನಿಮಗೆ ಹೇಳ್ತೀನಿ. ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳ್ಬಿಟ್ಟು, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗಿದ್ರೆ ಬನ್ನಿ, ಈಗ ನಾವು ಯೋಗಾಭ್ಯಾಸನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಗಾಯತ್ರಿ ಮಂತ್ರದಿಂದ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ನಾಡಿ ಶೋಧನ, ಅನುಲೋಮ ವಿಲೋಮ, ಭ್ರಾಮರಿ ಮತ್ತು ಮೆಡಿಟೇಷನ್ ಹೇಗೆ ಮಾಡೋದು ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ. ಮೆಡಿಟೇಷನ್ ಧ್ಯಾನ ಆದಮೇಲೆ ನಾವು ಓಂಕಾರ ಉಚ್ಚಾರಣೆ ಮಾಡಿಬಿಟ್ಟು ಈ ಒಂದು ಸೆಷನ್ನ ಎಂಡ್ ಮಾಡೋಣ. ಮೊದಲನೇದಾಗಿ ನಾವು ಗಾಯತ್ರಿ ಮಂತ್ರದಿಂದ ಸ್ಟಾರ್ಟ್ ಮಾಡೋಣ. ಯಾವುದಾದ್ರೂ ಒಂದು ಕಂಫರ್ಟಬಲ್ ಪೊಸಿಷನಲ್ಲಿ ಕುತ್ಕೊಳ್ಳಿ. ಈ ರೀತಿ ಕುತ್ಕೊಳ್ಳೋದಕ್ಕೆ ಸುಖಾಸನ ಅಂತ ಹೇಳಿ ಕರೀತಾರೆ, ಈಸಿ ಪೋಸ್, ಆರ್ ವಜ್ರಾಸನ, ಸಿದ್ಧಾಸನ, ಪದ್ಮಾಸನ, ಇದರಲ್ಲಿ ಕೂಡ ಕುತ್ಕೋಬೋದು. ನೆಕ್ಸ್ಟ್ ನಮಸ್ಕಾರ ಮುದ್ರಾ, ಕಣ್ಗಳನ್ನು ಮುಚ್ಚಿ ಮೊದಲನೇದಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋಣ. ಈಗ ಗಾಯತ್ರಿ ಮಂತ್ರ ಉಚ್ಚಾರಣೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ರಬ್ ಮಾಡಿ ಕಣ್ಣಿನ ಮೇಲೆ ಪ್ಲೇಸ್ ಮಾಡಿ. ಓಕೆ, ಸ್ಲೋಗೆ ಕಣ್ಗಳನ್ನು ಓಪನ್ ಮಾಡಿ. ಮೊದಲನೇದಾಗಿ ಈಗ ನಾವು ನಾಡಿ ಶೋಧನದಿಂದ ಸ್ಟಾರ್ಟ್ ಮಾಡೋಣ. ಲೆಫ್ಟ್ ಹ್ಯಾಂಡ್ ಚಿನ್ನ ಮುದ್ರ ಈ ರೀತಿ, ರೈಟ್ ಹ್ಯಾಂಡ್ ಈ ರೀತಿ ಪ್ರಣವ ಮುದ್ರ. ಓಕೆ, ಈ ಒಂದು ಕೈಗಳ ಒಂದು ಮುದ್ರೆ ಹಾಕಿದ ಮೇಲೆ ನಾವು ನಮ್ಮ ಬ್ಯಾಕ್ ಸ್ಟ್ರೈಟ್ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟು ನಾಡಿ ಶೋಧನದಲ್ಲಿ ಮೇನಾಗಿ ನಾವೇನು ಮಾಡ್ತೀವಿ ಅಂತ ಅಂದರೆ, ಲೆಫ್ಟಿಂದ ಉಸಿರು ತೊಗೋತೀವಿ, ರೈಟಿಂದ ಉಸಿರು ಬಿಡ್ತೀವಿ, ರೈಟಿಂದ ಮತ್ತೆ ಉಸಿರು ತೊಗೋತೀವಿ, ಮತ್ತು ಲೆಫ್ಟಿಂದ ಉಸಿರು ಬಿಡ್ತೀವಿ. ಈ ಒಂದು ನಾಡಿ ಶೋಧನದಲ್ಲಿ ಮುಖ್ಯವಾಗಿ ನಾವು ಕುಂಭಕ ಕೂಡ ಹಾಕ್ತೀವಿ. ಒಂದ್ಸಲ ನೋಡಿ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ. ಕಣ್ಗಳನ್ನು ಮುಚ್ಚಿ ಬ್ಯಾಕ್ ಸ್ಟ್ರೈಟ್ ಇರಲಿ. ಮೊದಲನೇದಾಗಿ ನಮ್ಮ ತಂಬಿಂದ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡ್ತೀವಿ, ಲೆಫ್ಟಿಂದ ಬ್ರೀತ್ ಇನ್, ಲೆಫ್ಟ್ ಕ್ಲೋಸ್ ಮಾಡ್ತೀವಿ, ರೈಟ್ ಕೂಡ ಕ್ಲೋಸ್ ಮಾಡ್ತೀವಿ. ಕುಂಭಕ, ಬ್ರೆತ್ ಹೋಲ್ಡ್. ಈಗ ಲೆಫ್ಟ್ ಕ್ಲೋಸ್ ಮಾಡಿಬಿಟ್ಟು ರೈಟಿಂದ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕ್ತೀವಿ. ಮತ್ತು ರೈಟಿಂದ ಉಸಿರು ತಗೋತೀವಿ. ಎರಡು ನಾಸ್ಟ್ರಿಲ್ಸ್ಗಳನ್ನು ಕ್ಲೋಸ್ ಮಾಡ್ತೀವಿ.
ಕುಂಭಕ, ಲೆಫ್ಟಿಂದ ಎಕ್ಸೇಲ್ ಮಾಡ್ತೀವಿ. ರೈಟ್ ಕ್ಲೋಸ್ ಮಾಡಿಬಿಟ್ಟು ರಿಲ್ಯಾಕ್ಸ್. ಸೊ ನೋಡಿದ್ರಲ್ಲ, ಇಲ್ಲಿ ಏನಾಗುತ್ತೆ, ಲೆಫ್ಟಿಂದ ಸ್ಟಾರ್ಟ್ ಮಾಡಿ ಲೆಫ್ಟಿಂದನೇ ಎಂಡ್ ಮಾಡ್ತೀವಿ. ಮತ್ತು ಇಲ್ಲಿ ಕುಂಭಕ ಹಾಕ್ತೀವಿ. ಸೊ ಪೂರಕ ಅಂತ ಅಂದರೆ ಉಸಿರನ್ನ ಒಳಗೆ ತೊಗೊಳ್ಳೋದು, ಕುಂಭಕ ಅಂತ ಅಂದರೆ ಬ್ರೆತ್ ಹೋಲ್ಡ್ ಮಾಡೋದು, ಅಂದರೆ ಉಸಿರು ಕಟ್ಟೋದು. ರೇಚಕ ಅಂತ ಅಂದರೆ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕೋದು. ಸೊ ಪೂರಕ, ಕುಂಭಕ, ರೇಚಕ. ಈ ಒಂದು ನಾಡಿ ಶೋಧನಾ ಪ್ರಾಣಾಯಾಮ ಏನಿದೆಯಲ್ಲ 1:4:2 ರೇಷಿಯೋದಲ್ಲಿ ಮಾಡ್ತೀವಿ. ಅಂದರೆ ನಾವು 4 ಸೆಕೆಂಡಷ್ಟು ಉಸಿರನ್ನ ಒಳಗೆ ತೊಗೊಂಡ್ರೆ ಕುಂಭಕ ಹೋಲ್ಡ್ ಮಾಡೋದು 16 ಸೆಕೆಂಡಷ್ಟು ಹೋಲ್ಡ್ ಮಾಡ್ತೀವಿ. ಮತ್ತು ಉಸಿರನ್ನ ಹೊರ ಹಾಕೋದು ಏನು ಮಾಡ್ತೀವಿ ನಾವು 8 ಸೆಕೆಂಡಷ್ಟು ಉಸಿರನ್ನ ಹೊರ ಹಾಕ್ತೀವಿ. ಸೊ ಬಿಗಿನರ್ಸ್ ಏನು ಮಾಡಿ, ಇದು ಸ್ಟಾರ್ಟಿಂಗಿಗೆ ನಿಮಗೆ ಕುಂಭಕ ಹಾಕಲಿಕ್ಕೆ ಕಷ್ಟ ಆದರೆ ನೀವು 1:1:2 ರೇಷಿಯೋದಲ್ಲಿ ನೀವು ಇದನ್ನು ಮಾಡಿ. ಅಂದರೆ ನೀವು ಉಸಿರು ತಗೊಳ್ಳೋದು 4 ಸೆಕೆಂಡಷ್ಟಾದರೆ ಹೋಲ್ಡ್ ಮಾಡೋದು 4 ಸೆಕೆಂಡಷ್ಟು ಮಾಡಿ. ಮತ್ತು ಉಸಿರು ಯಾವಾಗ ಹೊರ ಹಾಕ್ತಿರಲ್ಲ ಅದರ ಡಬಲ್ ಅಮೌಂಟ್, ಅಂದರೆ 4ರ ಡಬಲ್ ಅಂದರೆ 8ರಷ್ಟು ನೀವು ಉಸಿರನ್ನ ಹೊರ ಹಾಕ್ತೀರಾ. ಓಕೆ, ಈಗ ನಾವು ಈ ಒಂದು ನಾಡಿ ಶೋಧನಾ ಪ್ರಾಣಾಯಾಮನ 3 ಸಲ ಮಾಡೋಣ. ಪ್ರಣವ ಮುದ್ರ, ಲೆಫ್ಟ್ ಹ್ಯಾಂಡ್ ಚಿನ್ನ ಮುದ್ರ. ಕಣ್ಗಳನ್ನು ಮುಚ್ಚಿ, ಬ್ಯಾಕ್ ಸ್ಟ್ರೈಟ್ ಇರಲಿ. ರೈಟ್ ಕ್ಲೋಸ್ ಮಾಡಿ, ಲೆಫ್ಟಿಂದ ಉಸಿರು ತಗೊಳ್ಳಿ. ಲೆಫ್ಟ್ ಕ್ಲೋಸ್ ಮಾಡಿ, ರೈಟ್ ಕೂಡ ಕ್ಲೋಸ್ ಮಾಡಿ. ಕುಂಭಕ ಹಾಕಿ ಇವಾಗ ಬ್ರೆತ್ ಹೋಲ್ಡ್. ಲೆಫ್ಟ್ ಕ್ಲೋಸ್ ಮಾಡಿ, ರೈಟಿಂದ ಕಂಪ್ಲೀಟಾಗಿ ಉಸಿರು ಹೊರ ಹಾಕಿ. ರೈಟಿಂದ ಉಸಿರು ತಗೊಳ್ಳಿ, ಮತ್ತು ಲೆಫ್ಟ್ ಕ್ಲೋಸ್ ಮಾಡಿಬಿಟ್ಟು ಈಗ ಲೆಫ್ಟ್ ಮತ್ತು ರೈಟ್ ನೋಸ್ಟ್ರಿಲ್ 2 ಕ್ಲೋಸ್ ಮಾಡಿ. ಕುಂಭಕ, ರೈಟ್ ಕ್ಲೋಸ್ ಮಾಡಿ, ಲೆಫ್ಟಿಂದ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕಿ. ಸೆಕೆಂಡ್ ರೌಂಡ್, ಲೆಫ್ಟಿಂದ ಬ್ರೀತ್ ಇನ್, ಕುಂಭಕ, ರೈಟಿಂದ ಬ್ರೀತ್ ಔಟ್, ರೈಟಿಂದ ಬ್ರೀತ್ ಇನ್, ಕುಂಭಕ, ಲೆಫ್ಟಿಂದ ಬ್ರೀತ್ ಔಟ್, ಥರ್ಡ್ ರೌಂಡ್, ಲೆಫ್ಟಿಂದ ಬ್ರೀತ್ ಇನ್, ಕುಂಭಕ, ರೈಟಿಂದ ಬ್ರೀತ್ ಔಟ್, ಮತ್ತು ರೈಟಿಂದ ಬ್ರೀತ್ ಇನ್, ಪೂರಕ, ಕುಂಭಕ, ಲೆಫ್ಟಿಂದ ಬ್ರೀತ್ ಔಟ್, ರೇಚಕ, ರಿಲ್ಯಾಕ್ಸ್. ಸ್ಲೋಗೆ ಕಣ್ಗಳನ್ನು ಓಪನ್ ಮಾಡಿ. ಸೊ ಈ ರೀತಿ ನೀವು ನಾಡಿ ಶೋಧನಾ ಪ್ರಾಣಾಯಾಮನ ಮಾಡಬೇಕಾಗುತ್ತೆ. ನೀವು ಪ್ರತಿಯೊಂದು ಟೈಮ್ ನೀವು ಉಸಿರನ್ನ ಒಳಗೆ ತಗೊಂಡಾಗ, ಬ್ರೀತ್ ಇನ್ ಮಾಡುವಾಗ ಪಾಸಿಟಿವ್ ಆದಂತಹ ಒಂದು ಥಾಟ್ಸ್ ನೀವು ನಿಮ್ಮ ಮನಸ್ಸಲ್ಲಿ ತಗೋತಾ ಇದ್ದೀರಾ ಅಂತ ಅಂದ್ಕೋಬೇಕು. ಮತ್ತು ಉಸಿರನ್ನ ಬಿಡುವಾಗ ಎಲ್ಲ ನೆಗೆಟಿವಿಟಿ ಏನಿದೆ ಅಲ್ಲ ನಿಮ್ಮಲ್ಲಿ, ನಿಮ್ಮ ಮೈಂಡಲ್ಲಿ ನೆಗೆಟಿವಿಟಿ ಇದೆಯಲ್ಲ, ಅದು ಕಂಪ್ಲೀಟಾಗಿ ಹೊರ ಹಾಕ್ತಾ ಇದ್ದೀನಿ ಅಂಥೇಳಿ ಭಾವಿಸಿ ನೀವು ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಮೈಂಡಲ್ಲಿ ಇರ್ತಕ್ಕಂತಹ ಒಂದು ನೆಗೆಟಿವಿಟಿ ಏನಿದೆಯಲ್ಲ ಇದು ಕಡಿಮೆ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಪ್ರಾಣಾಯಾಮ ಮಾಡೋಣ. ಇದು ಅನುಲೋಮ ವಿಲೋಮ ಅಂಥೇಳಿ. ಸೊ ಅನುಲೋಮ ವಿಲೋಮದಲ್ಲಿ ಏನು ಮಾಡ್ತೀವಿ, ಸೇಮ್ ಯಾವ ರೀತಿ ನಾಡಿ ಶೋಧನಾ ಪ್ರಾಣಾಯಾಮ ಹೇಳಿದ್ನಲ್ಲ ಸೇಮ್ ಅದೇ ರೀತಿ ಇರುತ್ತೆ. ಪೂರಕ, ಕುಂಭಕ, ರೇಚಕ ಏನು ಹೇಳಿದ್ನಲ್ಲ ನಾಡಿ ಶೋಧನದಲ್ಲಿ, ಈ ಒಂದು ಅನುಲೋಮ ವಿಲೋಮದಲ್ಲಿ ಕುಂಭಕ ಹಾಕೋದಿಲ್ಲ ನಾವು ಅಷ್ಟೇ.
ಸೊ ಇದೇ ಒಂದು ಡಿಫ್ರೆನ್ಸ್ ಆಗುತ್ತೆ. ಮೊದಲಿಗೆ ಲೆಫ್ಟ್ ಹ್ಯಾಂಡ್ ಚಿನ್ನ ಮುದ್ರ, ರೈಟ್ ಹ್ಯಾಂಡ್ ಪ್ರಣವ ಮುದ್ರ, ಬ್ಯಾಕ್ ಸ್ಟ್ರೈಟ್ ಇರಲಿ. ಇಲ್ಲಿ ಕೂಡ ಲೆಫ್ಟಿಂದನೇ ನಾವು ಸ್ಟಾರ್ಟ್ ಮಾಡ್ತೀವಿ. ಕಣ್ಗಳನ್ನು ಮುಚ್ಚಿ ಫಸ್ಟ್ ರೌಂಡ್ ಅನುಲೋಮ ವಿಲೋಮ. ರೈಟ್ ಕ್ಲೋಸ್ ಮಾಡಿಬಿಟ್ಟು ಲೆಫ್ಟಿಂದ ಉಸಿರು ತಗೊಳ್ಳಿ. ಬ್ರೀತ್ ಇನ್ ಪೂರಕ, ಲೆಫ್ಟ್ ಕ್ಲೋಸ್ ಮಾಡಿ ರೈಟಿಂದ ಉಸಿರು ಹೊರ ಹಾಕಿ ರೇಚಕ. ಮತ್ತೆ ರೈಟಿಂದ ಉಸಿರು ತಗೊಳ್ಳಿ ಪೂರಕ. ರೈಟ್ ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರು ಹೊರ ಹಾಕಿ ರೇಚಕ. ರಿಲ್ಯಾಕ್ಸ್. ಸೊ ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಕೂಡ ಏನು ಮಾಡಿದೆ ನಾನು ಲೆಫ್ಟಿಂದ ಸ್ಟಾರ್ಟ್ ಮಾಡಿ ಲೆಫ್ಟಿಂದನೇ ಎಂಡ್ ಮಾಡಿದೆ. ಬಟ್ ಇಲ್ಲಿ ಏನು ಮಾಡಿದೆ ನಾನು ಬ್ರೆತ್ ಹೋಲ್ಡ್ ಮಾಡಲಿಲ್ಲ, ಕುಂಭಕ್ಕೆ ಹಾಕಲಿಲ್ಲ. ಓಕೆ, ಅಷ್ಟೇ ಡಿಫ್ರೆನ್ಸ್ ನಾಡಿ ಶೋಧನಕ್ಕೆ ಮತ್ತು ಈ ಒಂದು ಪ್ರಾಣಾಯಾಮ. ಸ್ಟಾರ್ಟ್ ಮಾಡೋಣ ಈಗ. ಅನುಲೋಮ ವಿಲೋಮ 3 ರೌಂಡ್ಸ್. ರೈಟ್ ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರು ತಗೊಳ್ಳಿ. ನಿಮ್ಮ ಉಸಿರು ತಗೊಳ್ಳುವಾಗ ಏನು ಮಾಡಬೇಕು, ನೀವು ಸ್ಲೋ ಆಗಿ ಡೀಪಾಗೆ ತೊಗೋಬೇಕು. ನಿಮ್ಮ ಹೊಟ್ಟೆ ಉಬ್ಬಬೇಕು ಉಸಿರು ತಗೊಂಡಾಗ, ಮತ್ತು ಹೊಟ್ಟೆ ಒಳಗೆ ಹೋಗಬೇಕು ಉಸಿರು ಬಿಟ್ಟಾಗ. ಓಕೆ, ಸ್ಟಾರ್ಟ್ ಮಾಡೋಣ ಈಗ. ರೈಟ್ ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರು ತಗೊಳ್ಳಿ. ಲೆಫ್ಟ್ ಕ್ಲೋಸ್ ಮಾಡಿ ರೈಟಿಂದ ಉಸಿರು ಹೊರ ಹಾಕಿ. ರೈಟಿಂದ ಮತ್ತೆ ಉಸಿರು ತಗೊಳ್ಳಿ. ಬ್ರೀತ್ ಇನ್. ರೈಟ್ ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರು ಹೊರ ಹಾಕಿ. ಸೆಕೆಂಡ್ ರೌಂಡ್. ರೈಟ್ ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರು ತಗೊಳ್ಳಿ. ಲೆಫ್ಟ್ ಕ್ಲೋಸ್ ಮಾಡಿ ರೈಟಿಂದ ಉಸಿರು ಹೊರ ಹಾಕಿ. ರೈಟಿಂದ ಉಸಿರು ತಗೊಳ್ಳಿ ಪೂರಕ. ರೈಟ್ ಕ್ಲೋಸ್ ಮಾಡಿ ಲೆಫ್ಟಿಂದ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕಿ. ಥರ್ಡ್ ರೌಂಡ್. ಲೆಫ್ಟಿಂದ ಉಸಿರು ತಗೊಳ್ಳಿ. ರೈಟಿಂದ ಉಸಿರು ಹೊರ ಹಾಕಿ. ರೈಟಿಂದ ಉಸಿರು ತಗೊಳ್ಳಿ. ಲೆಫ್ಟಿಂದ ಉಸಿರು ಹೊರ ಹಾಕಿ. ಲಾಸ್ಟ್ ರೌಂಡ್. ಲೆಫ್ಟಿಂದ ಬ್ರೀತ್ ಇನ್. ರೈಟಿಂದ ಬ್ರೀತ್ ಔಟ್. ರೈಟಿಂದ ಬ್ರೀತ್ ಇನ್. ಲೆಫ್ಟಿಂದ ಬ್ರೀತ್ ಔಟ್. ರಿಲ್ಯಾಕ್ಸ್. ಸ್ಲೋಗೆ ಕಣ್ಣುಗಳನ್ನು ಓಪನ್ ಮಾಡಿ. ಸೊ ಇಲ್ಲಿ ನಾವು ಚಂದ್ರನಾಡಿ ಸೂರ್ಯನಾಡಿ ಎರಡು, ಲೆಫ್ಟ್ ನಾಸ್ಟ್ರಿಲಿಗೆ ಚಂದ್ರನಾಡಿ ಅಂತಾರೆ, ರೈಟ್ ನಾಸ್ಟ್ರಿಲಿಗೆ ಸೂರ್ಯನಾಡಿ ಅಂತಾರೆ. ಸೊ ಈ ಎರಡು ನಾಡಿಗಳು ಏನಾಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ ಈ ಒಂದು ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ. ಓಕೆ, ಈಗ ನಾವು 3ನೇ ಪ್ರಾಣಾಯಾಮ ಮಾಡೋಣ. ಅದ್ರ ಹೆಸರು ಭ್ರಾಮರಿ ಅಂಥೇಳಿ. ಸೊ ಭ್ರಾಮರಿ ಕೂಡ ಮಾಡೋದ್ರಿಂದ ನಮ್ಮ ಒಂದು ಓವರ್ ಥಿಂಕಿಂಗ್ ಏನಿದೆಯಲ್ಲ ಇದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಒಂದು ಭ್ರಾಮರಿ ಮಾಡೋದ್ರಿಂದ ನಮ್ಮ ಒಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆಯಲ್ಲ ಇದು ಆ್ಯಕ್ಟಿವೇಟ್ ಆಗುತ್ತೆ. ನಮ್ಮ ಕಂಪ್ಲೀಟ್ ಆಗಿ ನಮ್ಮ ನರ್ವಸ್ ಸಿಸ್ಟಮ್ನ ಕಾಮ್ ಡೌನ್ ಮಾಡುತ್ತೆ. ಬನ್ನೀಗ ಸ್ಟಾರ್ಟ್ ಮಾಡೋಣ ನಾವು. ಮೊದಲನೇದಾಗಿ ನಮ್ಮ ಕಿವಿಗಳನ್ನು ಈ ರೀತಿ ನಮ್ಮ ಥಂಬಿಂದ ಮುಚ್ತೀವಿ. ಕಂಪ್ಲೀಟಾಗಿ ಕಿವಿಗಳನ್ನು ಮುಚ್ಚಿ ನಮ್ಮ ಕಣ್ಣುಗಳನ್ನು ಈ ರೀತಿ ಕ್ಲೋಸ್ ಮಾಡಿರಬೇಕು. ಜಾಸ್ತಿ ಪ್ರೆಸ್ ಮಾಡಬೇಡಿ ಕಣ್ಣುಗಳನ್ನು. ಈ ಒಂದು ಮುದ್ರೆ ಏನಿದೆಯಲ್ಲ ಇದನ್ನು ಷಣ್ಮುಖ ಮುದ್ರೆ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ನಿಮ್ಮ ಕಂಪ್ಲೀಟಾಗಿ ನಿಮ್ಮ ಕಣ್ಣುಗಳು ನಿಮ್ಮ ಕಿವಿಗಳು ಮುಚ್ಚಿರಬೇಕು. ಇಲ್ಲೇನು ಮಾಡ್ತೀವಿ, ಮೂಗಿನ ಮುಖಾಂತರ ಉಸಿರು ತಗೋತೀವಿ ಮತ್ತು ಗಂಟ್ಲು ಮೂಲಕ ಏನು ಮಾಡ್ತೀವಿ, ಮಕಾರ ಉಚ್ಚಾರಣೆ ಮಾಡ್ತೀವಿ. ಸೊ ಸ್ಟಾರ್ಟ್ ಮಾಡೋಣ ಈಗ. ಫಸ್ಟ್ ರೌಂಡ್. ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ.
ಸೆಕೆಂಡ್ ರೌಂಡ್. ಥರ್ಡ್ ರೌಂಡ್. ಎರಡು ಕೈಗಳು ಚಿನ್ನ ಮುದ್ರ. ಸ್ಲೋ ಆಗಿ ಕಣ್ಗಳನ್ನು ಓಪನ್ ಮಾಡಿ. ಓಕೆ, ಇಲ್ಲಿಗೆ ಭ್ರಾಮರಿ ಕಂಪ್ಲೀಟ್ ಆಗುತ್ತೆ. ಇದನ್ನು ನೀವು ರಿಪೀಟ್ ಮಾಡ್ಬೋದು. ಇದನ್ನು 5 ಟೈಮ್ಸ್ 10 ಟೈಮ್ಸ್ ಇದನ್ನು ರಿಪೀಟ್ ಮಾಡ್ಬೋದು. ಓಕೆ, ಬನ್ನಿ ಈಗ ನಾವು ಮೆಡಿಟೇಷನ್ ಮಾಡೋಣ 5 ನಿಮಿಷ. ಸೊ ಧ್ಯಾನ ಮಾಡೋದು ಏನಿದೆಯಲ್ಲ, ಇದಕ್ಕೆ ಮೈಂಡ್ಫುಲ್ ಮೆಡಿಟೇಷನ್ ಅಂತ ಹೇಳಿ ಕರೀತಾರೆ. ಈ ಒಂದು ಮೆಡಿಟೇಷನ್ ಮಾಡಲಿಕ್ಕೆ ನಾವು ಮೊದಲಿಗೆ ಕಂಫರ್ಟೇಬಲ್ ಆಗಿ ಕುತ್ಕೋಬೇಕಾಗುತ್ತೆ. ಸೊ ಈ ರೀತಿ ಕುತ್ಕೊಳ್ಳೋದು ಈಸಿ ಪೋಸ್, ಸುಖಾಸನ ಅಂತ ಹೇಳಿ ಕರೀತಾರೆ. ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ. ನಾವು ಈ ರೀತಿ ಧ್ಯಾನ ಮುದ್ರಾ ಹಾಕ್ಬೋದು ಅಥವಾ ಚಿನ್ನ ಮುದ್ರಾ ಹಾಕ್ಬೋದು, ಈ ರೀತಿ. ಓಕೆ, ಈಗ ನಾನು ಧ್ಯಾನ ಮುದ್ರಾ ಹಾಕ್ತೀನಿ. ಸ್ಲೋ ಆಗಿ ಕಣ್ಗಳನ್ನು ಮುಚ್ಚಿ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ. ಮೊದಲನೇದಾಗಿ ನಾವು ಡೀಪ್ ಬ್ರೀತ್ ಇನ್ ಇಂದ ಸ್ಟಾರ್ಟ್ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್. ಕಣ್ಗಳನ್ನು ಮುಚ್ಚಿ ನಿಮ್ಮ ಶೋಲ್ಡರ್ಸ್ಗಳು, ನಿಮ್ಮ ಭುಜಗಳು ರಿಲ್ಯಾಕ್ಸ್ಡ್ ಆಗಿ ಬಿಡಿ. ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್ 3 ಟೈಮ್ಸ್. ಮೊದಲನೇದಾಗಿ ನಾವು ನಮ್ಮ ಉಸಿರಾಟನ ಅಬ್ಸರ್ವ್ ಮಾಡ್ತಾ, ನಾವು ಉಸಿರನ್ನ ಒಳಗೆ ತಗೊಂಡಾಗ ನಮ್ಮ ಒಂದು ಚೆಸ್ಟ್ ಇದೆಯಲ್ಲ ಮತ್ತು ಹೊಟ್ಟೆ ಎಕ್ಸ್ಪ್ಯಾಂಡ್ ಆಗೋದನ್ನು ಅಬ್ಸರ್ವ್ ಮಾಡಬೇಕು. ಮತ್ತು ನಾವು ಬ್ರೀತ್ ಔಟ್ ಮಾಡುವಾಗ, ನಮ್ಮ ಉಸಿರನ್ನ ಹೊರ ಹಾಕುವಾಗ ನಮ್ಮ ಒಂದು ಚೆಸ್ಟ್ ಮತ್ತು ನಮ್ಮ ಹೊಟ್ಟೆ ಒಳಗೆ ಹೋಗ್ತಿರೋದನ್ನು ಅಬ್ಸರ್ವ್ ಮಾಡಬೇಕು. ನಮ್ಮ ಶೋಲ್ಡರ್ಸ್ಗಳು ರಿಲ್ಯಾಕ್ಸ್ಡ್ ಆಗಿರಲಿ. ನಾವು ಮುಂದ್ಗಡೆಗೆ ಈ ರೀತಿ ಬಗ್ಗೋದು ಬೇಡ. ನಮ್ಮ ಒಂದು ಬ್ಯಾಕ್ ಸ್ಟ್ರೈಟ್ ಇರಲಿ. ನಮ್ಮ ಗಮನ ಏನಿದೆಯಲ್ಲ ನಮ್ಮ ಉಸಿರಾಟದ ಮೇಲೆ ಮತ್ತು ನಮ್ಮ ಹುಬ್ಬುಗಳ ನಡುವೆ ಇರಬೇಕು. ನಮ್ಮ ಹುಬ್ಬಿನ ನಡುವೆ ಏನು ಆಜ್ಞಾ ಚಕ್ರ ಇರುತ್ತೆ, ಈ ಒಂದು ಆಜ್ಞಾ ಚಕ್ರದ ಮೇಲೆ ಒಂದು ಗಮನ ಇಟ್ಕೋತಾ ಮತ್ತು ನಮ್ಮ ಉಸಿರಾಟದ ಮೇಲೆ ಗಮನ ವಹಿಸ್ತಾ ನಾರ್ಮಲಾಗಿ ಸಹಜವಾಗಿ ನಾವು ಉಸಿರನ್ನ ಒಳಗೆ ತಗೋಬೇಕು ಮತ್ತು ಉಸಿರನ್ನ ಹೊರ ಹಾಕಬೇಕು. ನಮ್ಮ ಮುಖದ ಮೇಲೆ ನಗು ಇರಲಿ. ಧ್ಯಾನ ಮಾಡುವಾಗ ಯಾವುದೇ ಒಂದು ವಿಚಾರ, ಯಾವುದೇ ಒಂದು ಥಾಟ್ಸ್ ಬಂದಾಗ ಅದನ್ನು ತಡೆಗಟ್ಟಬಾರ್ದು. ಅದನ್ನು ಬರಲಿಕ್ಕೆ ಬಿಡಿ. ಯಾವ ಒಂದು ಯೋಚನೆ, ಯಾವ ಒಂದು ಚಿಂತೆ ಇದ್ದರೂ ಅದನ್ನು ತಡೆಗಟ್ಟಬೇಡಿ. ಅದನ್ನು ಬರಲಿಕ್ಕೆ ಬಿಡಿ. ಮತ್ತು ನಿಮ್ಮ ಒಂದು ಗಮನ ಏನಿದೆ ಅಲ್ಲ, ನಿಮ್ಮ ಒಂದು ಉಸಿರಾಟದ ಮೇಲೆ ಬರಲಿ. ಸಹಜವಾಗಿ ಉಸಿರನ್ನ ಒಳಗೆ ತಗೊಳ್ಳಿ, ಉಸಿರನ್ನ ಹೊರ ಬಿಡಿ.
ಪ್ರತಿ ಟೈಮ್ ನೀವು ಉಸಿರನ್ನ ಒಳಗೆ ತಗೊಂಡಾಗ ನೀವು ಪಾಸಿಟಿವಿಟಿನ ತಗೋತಾ ಇದ್ದೀರಾ ಅಂಥೇಳಿ ಫೀಲ್ ಮಾಡಿ. ಮತ್ತು ಉಸಿರನ್ನು ಹೊರ ಹಾಕಿದಾಗ ಒಂದು ನೆಗೆಟಿವ್ ವಿಚಾರ ಏನಿದೆ, ನೆಗೆಟಿವ್ ಥಾಟ್ ಏನಿದೆ, ಅದನ್ನು ನೀವು ಹೊರ ಹಾಕ್ತಾ ಇದ್ದೀರಾ ಅಂಥೇಳಿ ಫೀಲ್ ಮಾಡಿ. ನಿಮ್ಮ ಪ್ರತಿಯೊಂದು ಉಸಿರು ತಗೊಳ್ಳೋದು ಡೀಪ್ ಇರಲಿ, ಅಂದರೆ ಆಳವಾಗಿರಲಿ ಮತ್ತು ಸ್ಲೋ ಆಗೇ ಇರಲಿ. ಮತ್ತು ನಿಮ್ಮ ಒಂದು ಗಮನನ ನಿಮ್ಮ ಹುಬ್ಬಿನ ಮಧ್ಯೆ ತಗೊಂಡು ಬನ್ನಿ. ಯಾವುದೇ ಒಂದು ವಿಚಾರ ಬಂದರೂ ಅದನ್ನು ತಡೆಗಟ್ಟಬೇಡಿ. ನಿಮ್ಮ ಗಮನ ಮತ್ತು ನಿಮ್ಮ ಉಸಿರಾಟದ ಮೇಲೆ ತಗೊಂಡು ಬನ್ನಿ. ಪ್ರತಿ ಟೈಮ್ ಉಸಿರು ತೊಗೊಂಡಾಗ್ಲೂ ನಿಮ್ಮ ಒಂದು ಚೆಸ್ಟ್ ಮತ್ತು ನಿಮ್ಮ ಹೊಟ್ಟೆ ಭಾಗ ಉಬ್ತಾ ಇರೋದನ್ನು, ಎಕ್ಸ್ಪ್ಯಾಂಡ್ ಆಗ್ತಾ ಇರೋದನ್ನು ಅಬ್ಸರ್ವ್ ಮಾಡಿ. ಮತ್ತು ಉಸಿರನ್ನ ಹೊರ ಹಾಕಿದಾಗ ನಿಮ್ಮ ಚೆಸ್ಟ್ ಮತ್ತು ನಿಮ್ಮ ಒಂದು ಹೊಟ್ಟೆ ಭಾಗ ಒಳಗೆ ಹೋಗ್ತಾ ಇರೋದನ್ನು ಅಬ್ಸರ್ವ್ ಮಾಡಿ. ಕಂಪ್ಲೀಟಾಗಿ ನಿಮ್ಮ ಬಾಡಿ ಪಾರ್ಟ್ಸ್ಗಳನ್ನು ರಿಲ್ಯಾಕ್ಸ್ ಬಿಡಿ, ಲೂಸ್ ಬಿಡಿ. ಪ್ರತಿ ಟೈಮ್ ನೀವು ಉಸಿರನ್ನ ಒಳಗೆ ತಗೊಂಡಾಗ ಒಂದು ಪಾಸಿಟಿವಿಟಿ ಏನಿದೆಯಲ್ಲ, ಯಾವುದೇ ಒಂದು ಸಿಚುಯೇಷನ್ ಇದೆಯಲ್ಲ, ಅದನ್ನು ನೀವು ಧೈರ್ಯವಾಗಿ ನೀವು ಫೇಸ್ ಮಾಡ್ತೀರಾ ಅಂಥೇಳಿ ಆ ಒಂದು ಭಾವದಿಂದ ಉಸಿರನ್ನು ಒಳಗೆ ತಗೊಳ್ಳಿ. ಉಸಿರು ಹೊರ ಹಾಕಿದಾಗೆಲ್ಲ ಒಂದು ನೆಗೆಟಿವ್ ವಿಚಾರ ಇದೆಯಲ್ಲ, ಅದನ್ನು ಕಂಪ್ಲೀಟಾಗಿ ನಿಮ್ಮ ದೇಹದಿಂದ ಅದು ನೆಗೆಟಿವ್ ವಿಚಾರ ಹೊರ ಹೋಗ್ತಾ ಇದೆ ಅಂಥೇಳಿ ಫೀಲ್ ಮಾಡಿ. ಮತ್ತು ಡೀಪ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋಣ 3 ಟೈಮ್ಸ್. ನಿಮ್ಮ ಗಮನನ ನಿಮ್ಮ ಹುಬ್ಬಿನ ಮಧ್ಯೆ ತಗೊಂಡು ಬನ್ನಿ. ಮತ್ತು ಸಹಜವಾಗಿ ಉಸಿರಾಡಿ. ಇವಾಗ ಯಾವುದೇ ಒಂದು ಸಿಚುಯೇಷನ್ ಇರಲಿ, ನಾವು ಈಗ ಪ್ರೆಸೆಂಟ್ ಮೂಮೆಂಟಲ್ಲೇ ನಾವು ಇದ್ದೀವಿ ಅಂಥೇಳಿ ಯೋಚನೆ ಮಾಡಿ. ನಾವು ಪಾಸ್ಟಲ್ಲೂ ಇರಬಾರ್ದು, ಫ್ಯೂಚರಲ್ಲೂ ಇರಬಾರ್ದು. ಈಗಿನ ಒಂದು ಪ್ರೆಸೆಂಟ್ ಮೂಮೆಂಟಲ್ಲೇ ನಾವು ಇದ್ದೀವಿ ಅಂಥೇಳಿ ಫೀಲ್ ಮಾಡಿ. ನಮ್ಮ ಕಂಪ್ಲೀಟ್ ಗಮನ ಇದೆಲ್ಲ ನಮ್ಮ ಉಸಿರಾಟದ ಮೇಲೆ ಇರಲಿ.
ಈಗ ಸ್ಲೋ ಆಗಿ ಕಣ್ಗಳನ್ನು ಓಪನ್ ಮಾಡಿ. ಓಕೆ, ಸೊ ಇಲ್ಲಿಗೆ ಈ ಒಂದು ಮೆಡಿಟೇಷನ್ 5 ಮಿನಿಟ್ಸ್ ಮೆಡಿಟೇಷನ್ ಕಂಪ್ಲೀಟ್ ಆಗುತ್ತೆ. ನೀವು ಇದೇ ರೀತಿ ನಿಮ್ಮ ಉಸಿರನ್ನು ನೀವು ಗಮನದಲ್ಲಿ ಇಟ್ಕೊಂಡು ಇದನ್ನು ನೀವು ಕಂಪ್ಲೀಟಾಗಿ 5 ಮಿನಿಟ್ಸ್ 10 ಮಿನಿಟ್ಸ್ 15 ಮಿನಿಟ್ಸ್ ಕೂಡ ಇದನ್ನು ಕಂಟಿನ್ಯೂ ಮಾಡಿಬಿಟ್ಟು ನಿಮ್ಮ ಥಾಟ್ಸ್ಗಳು ಏನಿದೆ ಅಲ್ಲ, ನಿಮ್ಮ ವಿಚಾರಗಳನ್ನು ತಡೆಗಟ್ಟಬಾರ್ದು, ಅದು ಬರ್ತಾ ಇರಬೇಕು. ಪ್ರತಿ ಟೈಮ್ ವಿಚಾರಗಳು ಬಂದಾಗೆಲ್ಲ ಅದನ್ನು ಏನು ಮಾಡಬೇಕು, ನೀವು ಬರಲಿಕ್ಕೆ ಬಿಟ್ಬಿಟ್ಟು ಮತ್ತೆ ನಿಮ್ಮ ಗಮನನ ನಿಮ್ಮ ಉಸಿರಾಟದ ಮೇಲೆ ತೊಗೊಬರಬೇಕು. ಸೊ ಈ ರೀತಿ ಮಾಡೋದಕ್ಕೆ ಮೈಂಡ್ಫುಲ್ ಮೆಡಿಟೇಷನ್ ಅಂತ ಹೇಳಿ ಕರೀತಾರೆ. ಇವತ್ತಿನ ಒಂದು ಸೆಷನ್ನ ನಾವು ಓಂಕಾರ ಮಾಡಿಬಿಟ್ಟು ಎಂಡ್ ಮಾಡೋಣ. ನಮಸ್ಕಾರ ಮುದ್ರೆ ಮಾಡಿ ಕಣ್ಣುಗಳನ್ನು ಮುಚ್ಚಿ 3 ಬಾರಿ ಓಂಕಾರ ಉಚ್ಚಾರಣೆ. ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ರಬ್ ಮಾಡಿ ಕಣ್ಣಿನ ಮೇಲೆ ಪ್ಲೇಸ್ ಮಾಡಿ. ನಿಮ್ಮ ಶೋಲ್ಡರ್ಸ್, ನಿಮ್ಮ ಬ್ಯಾಕ್. ಓಕೆ, ಸ್ಲೋವಾಗಿ ನಿಮ್ಮ ಕಣ್ಗಳನ್ನು ಓಪನ್ ಮಾಡಿ. ಸೊ ಈ ರೀತಿ ನಾವು ಈ ಒಂದು ಪ್ರಾಣಾಯಾಮಗಳ ಅಭ್ಯಾಸ ಮತ್ತು ಓಂ ಚಾಂಟಿಂಗಿಂದ ನಮ್ಮ ಒಂದು ಆಂಗ್ಸೈಟಿ ಇರ್ಬೋದು, ನಮ್ಮ ಸ್ಟ್ರೆಸ್ ಇರ್ಬೋದು, ಈ ಒಂದು ಓವರ್ ಥಿಂಕಿಂಗ್ ಕೂಡ ಕಡಿಮೆ ಆಗುತ್ತೆ. ಏಕೆಂದರೆ ಇಲ್ಲಿ ನಮ್ಮ ಒಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ, ನಮ್ಮ ಹಾರ್ಟ್ ಬೀಟ್ ಸ್ಲೋ ಆಗುತ್ತೆ, ನಾರ್ಮಲ್ ಆಗುತ್ತೆ, ಮತ್ತು ಹೈಪರ್ ಟೆನ್ಷನ್ ಹೈ BP ಇದ್ದರೂ ಕೂಡ ಸಾಲ್ವ್ ಆಗುತ್ತೆ. ಸೊ ಈ ಎಲ್ಲ ಪ್ರಾಣಾಯಾಮಗಳನ್ನು ನೀವು ಬೆಳಗ್ಗೆ ಮಾರ್ನಿಂಗ್, ಸೊ ಬೆಳಗ್ಗೆ ಎದ್ದ ತಕ್ಷಣ ಮಾಡಿ ಅಥವಾ ಮಲಗೋಕ್ಕಿಂತ ಮುಂಚೆ ಮಾಡಿ. ಸೊ ಈ ಒಂದು ಅಭ್ಯಾಸಗಳನ್ನು ಏನಿದೆ ಅಲ್ಲ, ಇದನ್ನು ಪ್ರಾಕ್ಟೀಸ್ ಮಾಡಿ, ಇದರ ಅಭ್ಯಾಸ ಮಾಡಿಬಿಟ್ಟು ನನಗೆ ಫೀಡ್ಬ್ಯಾಕ್ ಕೂಡ ಕೊಡಿ. ಈ ಒಂದು ಪ್ರಾಣಾಯಾಮಗಳನ್ನು ಮಾಡಿದ ಮೇಲೆ ಹೇಗೆ ನಿಮ್ಮ ಒಂದು ದಿನಚರಿ ಏನಿದೆ ಅಲ್ಲ ಹೇಗೆ ಆಯಿತು ಅಂಥೇಳಿ ನನಗೆ ಕೂಡ ಫೀಡ್ಬ್ಯಾಕ್ ಕೊಡಿ. ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂಥೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತು ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನಾನು. ಅಲ್ಲಿವರೆಗೂ ನಮಸ್ತೆ.